ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ಡ್ರೈವ್ ಕೇಸ್ನಲ್ಲಿ ರೇವಣ್ಣ ಅವರ ಮನೆಗೆ ಎಸ್ಐಟಿ ಟೀಮ್ ಎಂಟ್ರಿ ಕೊಟ್ಟಿದ್ದ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರ ಮನೆಯನ್ನು ಮಹಜರ್ ಮಾಡ್ತಾ ಇದ್ದಾರೆ. ಸಂತ್ರಸ್ತ ಮಹಿಳೆಯೊಂದಿಗೆ ಮಹಜರ್ ನಡೆಸ್ತಾ ಇದೆ ಎಸ್ಐಟಿ ತಂಡ. ಯಾವ್ಯಾವ ಜಾಗಗಳಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ತೊಂದರೆಗಳಾಗಿತ್ತು, ಹೀಗೆ ಕಳೆದ 1 ಗಂಟೆಯಿಂದ ರೇವಣ್ಣ ಮನೆಯಲ್ಲಿ ಮಹಜರ್ ನಡೆಸಲಾಗ್ತಾ ಇದೆ. ಮನೆಯ ಪ್ರತಿ ಜಾಗವನ್ನು ಕೂಡ ಮಹಜರ್ ಮಾಡ್ತಾ ಇದ್ದಾರೆ. ಮನೆಯ ಇಂಚಿಂಚನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಆದರೆ ನೆನಪಿರ್ಲಿ, ಬಹಳ ಪ್ರಮುಖವಾಗಿ ಹೇಳಬೇಕಾಗಿರೋ ವಿಷಯ, ಕಳೆದ 5-6 ವರ್ಷಗಳ ಹಿಂದೆ ನಡೆದಿರಬಹುದಾದ ಘಟನೆ ಇದು ಅಂತ ಹೇಳಲಾಗ್ತಾ ಇದೆ. ಈಗ ಮಹಜರ್ ಮಾಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ರೇವಣ್ಣ ಮನೆಯಲ್ಲಿ ಮಹಜರ್ ಮುಂದುವರಿತಾ ಇದೆ. ಸ್ಥಳ ಮಹಜರ್ ಸಂದರ್ಭದಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ರೇವಣ್ಣನವರ ಮನೆಯ ಮೂಲೆ ಪರಿಶೀಲನೆಗೆ ಒಳಗಾಗಿದೆ. ಮನೆಯ ಪ್ರತಿ ಭಾಗವನ್ನೂ ತೋರಿಸಿ ಸಂತ್ರಸ್ತೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯಾವ ಜಾಗದಲ್ಲಿ ನನಗೇನು ತೊಂದರೆ ಆಗಿತ್ತು ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಪ್ರಜ್ವಲ್ಲು ಮತ್ತೆ ಅವರಪ್ಪ ಏನ್ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಹಜವಾಗಿ 5 ವರ್ಷಗಳ ಹಿಂದೆ ನಡೆದಿರುವ ಘಟನೆ ಅಂತಂದಾಗ ಬಹಳ ಸಮಯ ಡಿಲೇ ಆಗಿದ್ರೂ ಕೂಡ ಬೇರೆ ಬೇರೆ ವಿಚಾರಗಳನ್ನು ಖಂಡಿತವಾಗ್ಲೂ ಕೂಡ ಕಲೆ ಹಾಕುವಂಥ ಕೆಲಸಕ್ಕೆ ಎಸ್ಐಟಿ ಮುಂದಾಗುತ್ತೆ. ಅದೇನೆಂದರೆ ಏನೇನು ಯಾವ್ಯಾವ ಸಂದರ್ಭದಲ್ಲಿ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ಗಳು ಸಿಗದಿರಬಹುದು, ಟೆಕ್ನಿಕಲ್ ಎವಿಡೆನ್ಸಸ್ಗಳು ಸಿಗದಿರಬಹುದು. ಆದರೆ ಆ ಹೆಣ್ಮಗಳ ಹೇಳಿಕೆಯ ಆಧಾರದ ಮೇಲೆ ಅವತ್ತು ಏನು ನಡೆದಿತ್ತು ಅನ್ನುವುದನ್ನು ಒಂದು ರೀತಿ ಪತ್ತೆ ಹಚ್ಚುವ ಕೆಲಸವನ್ನು ಎಸ್ಐಟಿ ಮಾಡುತ್ತೆ. ಅಡುಗೆ ಮನೆ, ಬೆಡ್ರೂಮು, ಸ್ಟೋರ್ ರೂಮು ಎಲ್ಲ ಜಾಗದಲ್ಲೂ ಕೂಡ ಎಸ್ಐಟಿ ಪರಿಶೀಲಿಸ್ತಾ ಇದೆ. ಭವಾನಿಯವರು ಮನೆಯಲ್ಲಿ ಇಲ್ಲದೆ ಇದ್ದಾಗ ಲೈಂಗಿಕ ದೌರ್ಜನ್ಯ, ಭವಾನಿಯವರು ಮನೆಯಲ್ಲಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರು ನನ್ನ ಮೇಲೆ ಅಂತ ಹೆಣ್ಮಗಳು ಹೇಳಿದಾಳೆ. ಲೈಂಗಿಕ ಹಿಂಸೆ ಕೊಡ್ತಾ ಇದ್ರು ನನಗೆ. ಹೀಗಾಗಿ ಮನೆಯ ಪ್ರತಿ ಸ್ಥಳದಲ್ಲೂ ಕೂಡ ಮಹಜರ್ ನಡೆಸಲಾಗ್ತಾ ಇದೆ. ಸಂತ್ರಸ್ತೆಯ ಹೇಳಿಕೆಯನ್ನ ಸಹಜವಾಗಿ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಹೊಳೆನರಸೀಪುರದಲ್ಲಿರುವ ರೇವಣ್ಣ ಅವರ ಮನೆ ಬಹಳ ಇಂಪಾರ್ಟೆಂಟ್ ಜಾಗ ಇದು. ಇಲ್ಲಿಂದಾನೇ ಊರಲ್ಲಿರೋ ರಾಜಕಾರಣ ಎಲ್ಲ ಮಾಡ್ತಾ ಇದ್ರು ರೇವಣ್ಣನವರು. ಇನ್ಫ್ಯಾಕ್ಟ್ ಬೆಂಗಳೂರಿನಲ್ಲಿ ಎಷ್ಟೇ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆದ್ರೂ ಕೂಡ ಅವರು ಹೊಳೆ ನರಸೀಪುರಕ್ಕೆ ಹೋಗೋದನ್ನು ಬಿಡ್ತಾ ಇರ್ಲಿಲ್ಲ. ಎಷ್ಟೋ ಸಲ ರಾತ್ರಿ ಹೊಳೆ ನರಸೀಪುರಕ್ಕೆ ಹೋಗ್ಬಿಡ್ತಾ ಇದ್ರು. ತುಂಬಾ ಆರೋಪಗಳಿದಾವೆ. ಹೊಟ್ಟೆ ಭಾಗ ಜಿಗಿಡ್ತಾ ಇದ್ರು, ಮುಟ್ತಾ ಇದ್ರು, ಎಣ್ಣೆ ಹಚ್ಚಬೇಕು, ರೂಮಿಗೆ ಬಾ ಅಂತ ಕರಿತಾ ಇದ್ರು. ಎಣ್ಣೆ ಹಚ್ಚು ಅಂತ ಪ್ರಜ್ವಲ್ ಹಿಂದೆ ಬಿದ್ದಾಗ ನಾನು ಹೆದರಿ ಮನೆಗೆ ಓಡ್ತಾ ಇದ್ದೆ. ನಾನು ಹಿಂದೆ ಹಾಸ್ಟೆಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಯಾವುದೋ ಒಂದು ಫಂಕ್ಷನ್ನಲ್ಲಿ ನೋಡಿದ್ರು ನನ್ನನ್ನು. ವಿಡಿಯೋ ಕಾಲ್ ಮಾಡಿಬಿಟ್ಟು ನನ್ನ ಮಗಳ ಜೊತೆಗೆ ಕೆಟ್ಟದಾಗ ನಡ್ಕೋತಾ ಇದ್ರು. ನಮ್ಮ ಹಾಸನದ ರಿಪೋರ್ಟರ್ ಪ್ರತಾಪು ಇದ್ರ ಬಗ್ಗೆ ಫೋನ್ನಲ್ಲಿ ಮಾತನಾಡ್ತಾರೆ. ವಾಟ್ಸ್ ಹ್ಯಾಪನಿಂಗ್ ಪ್ರತಾಪ್? ಚಂದನ್ ಶರ್ಮಾ, ಇವತ್ತು ಏನು ಪ್ರಜ್ವಲ್ ರೇವಣ್ಣ ಮತ್ತೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ತಂಡ ಇವತ್ತು ಅವರ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ಬಂದಿರುವಂತದ್ದು. ಕಳೆದ 1 ಗಂಟೆಯಿಂದನೂ ಕೂಡ ಎಸ್ಐಟಿ ತಂಡ ಸ್ಥಳ ಮಹಜರನ್ನ ಮಾಡ್ತಿದೆ. ಆರಂಭದಿಂದನೂ ಕೂಡ
ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕಲೆ ಹಾಕ್ತಿರುವಂತದ್ದು. SIT ತಂಡ ಬಂದು ಕಾರಿನಿಂದ ಇಳಿದ ತಕ್ಷಣದಿಂದ ಮನೆಯ ಮುಂಭಾಗ ಅವರು ಆರಂಭದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೊಂತಾರೆ. ಮನೆಯ ಆರಂಭದಲ್ಲಿ ಸಂತ್ರಸ್ತೆ ಕೂಡ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಯಾಕೆಂದ್ರೆ ಒಂದು ಸಂದರ್ಭದಲ್ಲಿ ಸಂತ್ರಸ್ತೆ ಮನೆ ಬರ್ದೇನೆ ಇದ್ರು ಕೂಡ ಕೆಲವು ಆರೋಪಗಳನ್ನ ಮಾಡ್ತಿದೆ ಅನ್ನೋದು ಕೂಡ ಅವರ ಗಮನದಲ್ಲಿ ಇರ್ತದೆ. ಆ ಹಿನ್ನೆಲೆಯಲ್ಲಿ ಮೊದಲಿಗೆ ಯಾವ ರೂಮ್ ಬರ್ತದೆ, ನಂತರ ಯಾವ ರೂಮ್ ಬರ್ತದೆ ಅನ್ನೋದು ಕೂಡ ಪ್ರಶ್ನೆಯನ್ನ ಸಂತ್ರಸ್ತೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಆರಂಭದಿಂದನೂ ಕೂಡ ಒಂದು ವಿಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ, ಜೊತೆಗೆ ಹೇಳಿಕೆಯನ್ನು ಕೂಡ ಬರ್ಕೊಳ್ತಾ ಇದ್ದಾರೆ. ಮನೆಯ ಬಾಗಿಲು ಮುಂಭಾಗ ಬಂದ ತಕ್ಷಣ ಮನೆಯಲ್ಲಿ ಏನೇನಿವೆ ಅನ್ನೋದನ್ನು ಕೂಡ ಸಂತ್ರಸ್ತೆಗೆ ಕೇಳಿದ್ದಾರೆ. ಅಲ್ಲಿಂದ ಒಳಭಾಗಕ್ಕೆ ಹೋಗಿದ್ದಾರೆ. ಕಳೆದ 1 ಗಂಟೆಯಿಂದನೂ ಕಳೆದ 45 ನಿಮಿಷದಿಂದ 1 ಗಂಟೆವರೆಗೂ ಕೂಡ ಈಗ ಮನೆ ಒಳಗಡೆ ಇರುವಂತದ್ದು. ಮನೆಯಲ್ಲಿ ಈಗಾಗಲೇ SIT ಅಧಿಕಾರಿಗಳು ಸ್ಥಳ ಮಾಜರಿಗೆ ಬೇಕಾದಂತ ಎಲ್ಲ ಸಲಕರಣೆಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಒಂದ್ ಕಡೆ ಕಂಪ್ಯೂಟರು, ಪ್ರಿಂಟರು ಸೇರಿದಂತೆ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ಅಲ್ಲೇ ಮಹಿಳೆಯ ಸಂತ್ರಸ್ತೆಯ ಏನು ಹೇಳಿಕೆ ಇದೆ ಅದನ್ನ ದಾಖಲಿಸುವಂತ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಗೆ ಎಲ್ಲವೂ ಕೂಡ ಈಗಾಗಲೇ ಸಂತ್ರಸ್ತೆ ಒಂದು ದೂರಿನಲ್ಲಿ ಹೇಳಿರುವಂತದ್ದು, ಒಂದ್ ಕಡೆ ಬೆಡ್ರೂಮ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ಮತ್ತೊಂದ್ ಕಡೆ ಸ್ಟೋರ್ ರೂಮು, ಮತ್ತೊಂದ್ ಕಡೆ ಅಡಿಗೆ ಮನೆ, ಈ 3 ಭಾಗಗಳನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಸಂತ್ರಸ್ತೆ ದೂರಿನಲ್ಲಿ ಹೇಳಿದಂತೆ ಯಾವ್ಯಾವ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಆಯಾ ಸ್ಥಳಗಳಿಗೆ ಮಹಿಳೆಯನ್ನ ಕರ್ಕೊಂಡೋಗಿ ಆ ಸ್ಥಳ ಮಾಜರನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಮನೆಯಲ್ಲಿ ಈಗಾಗಲೇ HD ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಕೂಡ ಇದ್ದಾರೆ. ಕಂಪ್ಲೇಂಟ್ ನಲ್ಲಿ ಹೇಳಿರುವಂತೆ ಭವಾನಿ ರೇವಣ್ಣ ಅವರು ಇಲ್ಲದ ಸಂದರ್ಭದಲ್ಲಿ ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿದ್ದಾರೆ. ಒಂದ್ ಕಡೆ ಎಲ್ಲಾ ಆಯಾಮಗಳಲ್ಲಿ ಕೂಡ ಇನ್ವೆಸ್ಟಿಗೇಷನ್ ನ ಸ್ಥಳ ಮಾಜರನ್ನ ಮಾಡ್ತಿದ್ದಾರೆ. ಎಲ್ಲ ಕಂಪ್ಲೀಟ್ ಆದ ಬಳಿಕ 2 ಕಾಪಿಗಳನ್ನ ಸಹಿ ಮಾಡ್ಕೊಂಡು ಮನೆಯಲ್ಲಿ ಯಾರಿರ್ತಾರೆ ಸಂಬಂಧಿಕರು ಅವರಿಗೊಂದು ಕಾಪಿ ಮತ್ತೆ ಅವರು ಮತ್ತೊಂದು ಕಾಪಿಯನ್ನ SIT ಅಧಿಕಾರಿಗಳು ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ಇನ್ನೂ ಕೂಡ 1-1.5 ಗಂಟೆಗೂ ಹೆಚ್ಚು ಕಾಲ SIT ಅಧಿಕಾರಿಗಳು ಸ್ಥಳ ಮಾಜರ್ ಮಾಡುವಂತ ಸಾಧ್ಯತೆ ಇದೆ. ಚಂದನ್ ಶರ್ಮಾ. ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.